ಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಒಳಪಡುವ ರಾಜಕಾಲುವೆ ಮೇಲೆ ಖಾಸಗಿ ವ್ಯಕ್ತಿಯೊಬ್ಬರು ಅನಧಿಕೃತವಾಗಿ ರಾಜಕಾಲುವೆ ಮೇಲೆ ಸ್ಲ್ಯಾಬ್ ನಿರ್ಮಾಣ ಮಾಡಿದ್ದು ಕೂಡಲೇ ತೆರವುಗೊಳಿಸಿ ಸಾರ್ವಜನಿಕ ಅನುಕೂಲಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆಯ ಗಜೇಂದ್ರಗಡ ಘಟಕದ ಪದಾಧಿಕಾರಿಗಳು ಮಂಗಳವಾರ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ನಗರ ಘಟಕದ ಅಧ್ಯಕ್ಷ ಮುತ್ತು ರಾಠೋಡ್, ದಲಿತ ಮುಖಂಡ ಉಮೇಶ್ ರಾಠೋಡ್ ಮಾತನಾಡಿ, ಲಕ್ಷಾಂತರ ಭಕ್ತರ ಆರಾಧ್ಯ ದೈವ ಆದಿಶಕ್ತಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಪಕ್ಕದಲ್ಲಿ ಪುರಸಭೆಗೆ ಒಳಪಡುವ ಸಾರ್ವಜನಿಕ ರಾಜಕಾಲುವೆ ಇದ್ದು ಬಹುತೇಕ ಬಡಾವಣೆಗಳ ಚರಂಡಿ ನೀರು ಇಲ್ಲಿಂದಲೇ ಹಾದು ಹೋಗುತ್ತದೆ. ಕೆಲ ದಿನಗಳ ಹಿಂದೆ ಮೇಘರಾಜ ಸಿಮೆಂಟ್ ಅಂಗಡಿ ಎಂಬ ಖಾಸಗಿ ವ್ಯಕ್ತಿಯೊಬ್ಬರು ನಕ್ಷೆಯಲ್ಲಿ ದಾರಿ ಇಲ್ಲದಿದ್ದರೂ ಅವೈಜ್ಞಾನಿಕವಾಗಿ ಮತ್ತು ಅನಧಿಕೃತವಾಗಿ ರಾಜಕಾಲುವೆ ಮೇಲೆ ಸ್ಲ್ಯಾಬ್ ನಿರ್ಮಿಸಿಕೊಂಡಿದ್ದಾರೆ. ಇದರಿಂದ ಶಾಲೆ, ಕಾಲೇಜಿಗೆ ಹಾಗೂ ಸಾರ್ವಜನಿಕರಿಗೆ ಅಡ್ಡಾಡಲು ತುಂಬಾ ತೊಂದರೆ ಉಂಟಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮನವಿ ಕೊಡೋ ಏನಪ್ಪ ಅಂತಂದರೆ, ನಮ್ಮ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗೋ ಈ ರಾಜಕಾಲುವೆ ಇರೋದ್ರಿಂದ ಅಲ್ಲಿ ಒಬ್ಬರು ವೈಯಕ್ತಿಕದಿಂದ ಅವ್ರ ಸ್ವಂತ ತಮ್ಮ ಬಳಕೆಗೆ ಆ ಕಾಲುವೆ ಮೇಲೆ ಸ್ಲ್ಯಾಬ್ ಹಾಕ್ಕೊಂಡು ಆ ಸ್ಲ್ಯಾಬ್ ತೆರವುಗೊಳಿಸ್ಬೇಕಂತಂದು ನಾವು ಮನವಿ ಕೊಡೋಕ್ಕೆ ಬಂದೀವಿ. ಅದು ಕಾಲುವೆ ಮಳೆ ಅಥವಾ ಬಂದ್ರಂದ್ರೆ ನೀರೆಲ್ಲ ತುಂಬಿ ದೇವಸ್ಥಾನ ಆವರಣದೊಳಗೆ ಒಳಗಡೆ ಬರಕತ್ತವು. ಹಾಗಾಗಿ ನಾವು ಸಾರ್ವಜನಿಕರಿಗೆ ಎಲ್ಲ ತೊಂದರೆ ಆಗೋದ್ರಿಂದ ಅದಕ್ಕೆ ಅದನ್ನು ನಾವು ಮನವಿ ಕೊಡೋಕ್ಕೆ ಬಂದ್ವಿ. ಮನೆಯಿಂದ ಅದನ್ನು ಸ್ವೀಕರಿಸಬೇಕಂತಂದು ನಾವು ಇವರಿಗೆ ಮನವಿ ಮಾಡ್ಕೊಡೋದು. ಉಪಾಧ್ಯಕ್ಷ ರಮೇಶ್ ತಳವಾರ್ ಮಾತನಾಡಿ, ಖಾಸಗಿ ವ್ಯಕ್ತಿಯೊಬ್ಬರು ರಾಜಕಾಲುವೆ ಮೇಲೆ ನಿರ್ಮಿಸಿರುವ ರಾಜಕಾಲುವೆ ಮೇಲೆ ಭಾರೀ ವಾಹನಗಳಲ್ಲಿ ಸಿಮೆಂಟ್, ಕಬ್ಬಿಣ, ಇತರೆ ವಸ್ತುಗಳನ್ನು ತುಂಬಿಸಿಕೊಂಡು ಬರುವ ಲಾರಿಗಳಿಂದ ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಸಿಮೆಂಟ್ ಧೂಳಿನಿಂದ ಆರೋಗ್ಯದ ಹಿತದೃಷ್ಟಿಯಿಂದ ತೊಂದರೆ ಉಂಟಾಗುತ್ತಿದೆ. ಕೂಡಲೇ ತಾವು ರಾಜಕಾಲುವೆಯ ಮೇಲೆ ಖಾಸಗಿಯಾಗಿ ನಿರ್ಮಿಸಿರುವ ಸ್ಲ್ಯಾಬ್ ಸಂಪೂರ್ಣವಾಗಿ ತೆರವುಗೊಳಿಸಬೇಕು. ಒಂದು ವೇಳೆ ರಾಜಕಾಲುವೆ ಮೇಲಿರುವ ಸದರಿ ಸ್ಲ್ಯಾಬ್ ಅನ್ನು ತೆರವುಗೊಳಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ತಾಲೂಕಾ ಅಧ್ಯಕ್ಷ ಫಕೀರಪ್ಪ ನಿಡಗುಂದಿ, ಪ್ರಭು ನಿಡಗುಂದಿ, ಕನಕಪ್ಪ ಕಲ್ಲೊಡ್ಡರ್, ಪ್ರಕಾಶ್ ರಾಠೋಡ್, ಗೋವಿಂದ ಮನ್ನೇರಾಳ, ಮಂಜು ಪೂಜಾರ್, ದುರ್ಗಪ್ಪ ಮಾಳ್ಗಿಮನಿ, ಲೋಕಪ್ಪ ನಿಡಗುಂದಿ, ರವಿ ನಿಡಗುಂದಿ ಸೇರಿದಂತೆ ಇತರರು ಇದ್ದರು. ನಾವು ಸಂಘಟನೆದವರು ಕ್ರಾಂತಿ ಸೂರ್ಯ ಜೈ ಭೀಮ್ ಸೇನೆ ಇವತ್ತು ಹೋರಾಟವನ್ನು ಹಾಕ್ಕೊಂಡಿರ್ತಕ್ಕಂಥ ನಮ್ಮ ಮುಖ್ಯಾಧಿಕಾರಿಗಳು ಮತ್ತು ನಮ್ಮ ಸಂಬಂಧಪಟ್ಟಂಥ ನಮ್ಮ ಪುರಸಭೆ ನಮ್ಮೆಲ್ಲ ಸದಸ್ಯರ ಜೊತೆ ಚರ್ಚೆ ಮಾಡಿ ಅದರ ಬಗ್ಗೆ ಗಮನಕ್ಕೆ ತಂದು ನಮ್ಮ ಮುಖ್ಯಾಧಿಕಾರಿಗಳ ಜೊತೆ ನಾವು ಏನದನ್ನು ಸರಿಯಾದಂಥ ನಾಳೆ ಸಾಮಾನ್ಯ ಸಭೆ ಇದೆ, ಅದರೊಳಗೆ ನಾನು ಮಾತನಾಡ್ತೀನಿ. ಆ ವಿಷಯವಾಗಿ ಅದನ್ನು ಚರ್ಚೆ ಮಾಡ್ತೀವಿ. ಅದನ್ನು ಏನು ದುರ್ಗಮ್ಮ ದೇವಸ್ಥಾನ ದೊಡ್ಡ ದೇವಸ್ಥಾನ ಇದೆ, ಆ ದೇವಸ್ಥಾನ ಇರೋದರಿಂದ ಆ ದೇವಸ್ಥಾನ ನೀರು ಅಂತಂದರೆ ಅಲ್ಲಿ ಎಲ್ಲರಿಗೂ ಶಾಪ ತಟ್ಟುವಂಥ ಒಂದು ಇದು ಇರ್ತೈತಿ. ಅದಕ್ಕೆ ಆ ದುರ್ಗಮ್ಮ ತಾಯಿ ಸ್ವಚ್ಛತೆ ಇರಬೇಕಲ್ಲೇ ಏನು ಅದನ್ನು ತೆರವುಗೊಳಿಸಿ ಅದನ್ನು ಸರಿಯಾದಂಥ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ನಮ್ಮ ಮುಖ್ಯಾಧಿಕಾರಿಗಳು ಕೊಟ್ಟು ನಮ್ಮ ಸಂಬಂಧಪಟ್ಟಂಥ ಎಲ್ಲ ಸದಸ್ಯರ ಜೊತೆ ಚರ್ಚೆ